TV, forever on fire. ಸಿಎಂ ಬಗ್ಗೆ ಮಾತನಾಡಿದರೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಆಗಬಹುದು. ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳ ಪರವಾಗಿ ಯಾರಾದರೂ ಮಾತಾಡಿದ್ರೆ ಅದನ್ನ ತಡ್ಕೊಳ್ಳೋಕೆ ಆಗೋದಿಲ್ಲ, ಕೆಲವೊಬ್ಬರಿಗೆ ಹೊಟ್ಟೆ ಕಿಚ್ಚು ಆಗಬಹುದು. ಅಂದ್ರೆ ಇಂಡೈರೆಕ್ಟ್ ಆಗಿ ಯಾರಿಗೆ ಈ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ ಎಚ್.ಸಿ. ಮಹದೇವಪ್ಪ. ಸಣ್ಣ ಮನಸ್ಸಿನ ಜನರಿಗೆ ಆ ತರಹದ ಮನಸ್ಥಿತಿ ಇದೆ, ಅದೇ ಕಾರಣಕ್ಕೆ ಟಾರ್ಗೆಟ್ ಎಂಬುದನ್ನು ನಾನು ಒಪ್ಪುವುದಿಲ್ಲ. ಅಂದರೆ ಇಲ್ಲಿ ಸಿದ್ದರಾಮಯ್ಯ ಬಣದವ್ರನ್ನ ಹೊಗಳಿದ್ರೆ ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥ ಕಾರಣ ಈ ರೀತಿ ಚರ್ಚೆಗಳಾಗ್ತಾ ಇದೆ. ಹನಿ ಟ್ರ್ಯಾಪ್ ಮಾಡೋರಿಗೆ ಸಿಎಂ ಪರ ವಿರುದ್ಧ ಎಂಬುದು ಇರಲ್ಲ ಅವರಿಗೆ. ರಾಜಣ್ಣ ಅವರ ಹಿಂದಿನ ಅಗ್ರೆಸಿವ್ನೆಸ್ ಈಗಲೂ ಇರಲಿದೆ ಅಂತೇಳಿ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿ ಮಾತನಾಡೋರಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರಾ? ಯಾಕಂದರೆ ಸಹಜವಾಗಿ ಕೆ.ಎನ್. ರಾಜಣ್ಣ ಅವರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಬಂದಂಥವರು. ಹಾಗಾಗಿನೇ ಮತ್ತು ಯಾವುದೇ ಹೇಳಿಕೆ ಇದ್ದರೂ ಕೂಡ ಪವರ್ ಶೇರಿಂಗು ಅವರೇ ಭಾಳ ಅಗ್ರೆಸಿವ್ ಆಗಿ ಯಾವುದೇ ಮುಲಾಜಿಲ್ಲದೆ ಫಿಲ್ಟರ್ ಇಲ್ಲದೆ ಮಾತಾಡ್ತಾ ಇದ್ದರು. ಅದೇ ಕಾರಣಕ್ಕೋಸ್ಕರ ಅವ್ರನ್ನ ಟಾರ್ಗೆಟ್ ಮಾಡಿದಾರಾ ಅನ್ನುವಂಥ ಅನುಮಾನಗಳು ಅವ್ರ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ. ದುರುದ್ದೇಶದಿಂದ ಕೂಡಿರುವಂಥ ಹನಿ ಟ್ರ್ಯಾಪ್ ಬಗ್ಗೆ ಈ ಥರ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡುವ ಗುಂಪುಗಳಿದ್ದೇವಲ್ಲ, ದುರುದ್ದೇಶದಿಂದ ಕೂಡಿರುವಂಥ ವ್ಯಕ್ತಿ ಹರಣ ಮಾಡುವಂಥ, ಚಾರಿತ್ರ್ಯ ಹರಣ ಮಾಡುವ ಮತ್ತು ಶೋಷಣೆ ಮಾಡುವ ದುರುದ್ದೇಶಪೂರಿತವಾದಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಇದೆಯಲ್ಲ, ಯಾರೇ ಮಾಡಿರಲಿ ಅದರ ಜೊತೆಗೆ ಇದು ಖಾಸಗಿತನದ ಗೌಪ್ಯತೆ ವಿಷಯ. ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಸಾಂಸ್ಕೃತಿಕ ನಾಯಕತ್ವ ಕಳೆಗುಂದುತ್ತಾ ಇದೆ. ಇದರಿಂದ ಜನಜೀವನದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಆದ್ರೆ ಇವ್ರಿಗೆ ಪರ ವಿರೋಧ ಅಂತ ಏನಿದೆ ಹನಿ ಟ್ರ್ಯಾಪ್ ಮಾಡೋರು, ಅದೇನು ಗೊತ್ತಿಲ್ಲ. ವಾಟ್ ಈಸ್ ದಟ್? ಡೆಫಿನೆಟ್ ಆಗಿ ಇವೆಲ್ಲ ರಾಜಕೀಯ ಕೆಳಗೆ ಇಳಿತಾ ಇದೆ. ರಾಜವನ್ನ ಅಗ್ರೆಸಿವ್ನೆಸ್ ಕಡಿಮೆ ಮಾಡ್ಕೊಳ್ಳೋಣ. ಅಗ್ರೆಸಿವ್ ಮ್ಯಾನ್ ಯಾಕೆ ಅಗ್ರೆಸಿವ್? ತುಳಿತುಕೊಳ್ಳೋದಾಗಿರೋ ಸಮಯದಿಂದ ಬಂದಿರೋರು ಸಿದ್ದರಾಮಯ್ಯ ಅಂದ್ರೆ ಬಹಳ ಹೆಚ್ಚಾಗಿ ಸಮರ್ಥನೆ ಮಾಡ್ತಿರೋ ಟಾರ್ಗೆಟ್ ಏನಾರು ಆಗ್ತಾ ಇದಾರೆ. ಇಲ್ಲ, ಆ ತರ ಅನ್ಸೋದಿಲ್ಲ ನಮಗೆ, ಹಾಗೇನು ಅನ್ಸಿಲ್ಲ. ಹನಿ ಟ್ರ್ಯಾಪ್ ಬಗ್ಗೆ ಈ ತರ ಒಂದು ವ್ಯವಸ್ಥಿತವಾದಂಥ